ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಮನಕುಲವೇ ತಲೆ ತೆಗ್ಗಿಸುವಂತಹ ಘಟನೆಯೊಂದು ಬೆಳಕಿಗೆ ಬಂದಿದೆ. ಅಪ್ರಾಪ್ತ ಬಾಲಕನಿಗೆ ಸಿಗರೆಟ್ ಸೇದುವುದನ್ನು ಕಲಿಸಿ ಬಳಿಕ ಅದನ್ನೇ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡುವ ಮೂಲಕ ಬರೋಬ್ಬರಿ 120 ಗ್ರಾಂ ಬಂಗಾರವನ್ನು ದೋಚಿದ ಇಬ್ಬರು ದುರುಳರನ್ನ ಕುಷ್ಟಗಿ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಬಂಧಿತರನ್ನ ಕುಷ್ಟಗಿ ಪಟ್ಟಣದ ನಿವಾಸಿಗಳಾದ ನವೀನ್ ಮತ್ತು ಬಸವರಾಜ್ ಅಂಗಡಿ ಎಂದು ಗುರುತಿಸಲಾಗಿದೆ. ನೀನು ಸಿಗರೆಟ್ ಸೇದುವ ವಿಡಿಯೋವನ್ನು ನಿಮ್ಮ ತಂದೆಗೆ ತೋರಿಸ್ತೇವೆ ಎಂದು ಈ ಖದೀಮರು ಬಾಲಕನನ್ನ ಹೆದರಿಸಿದ್ರು. ಇದಕ್ಕೆ ಹೆದರಿದ ಬಾಲಕ ಮನೆಯಲ್ಲಿದ್ದ ಚಿನ್ನವನ್ನ ಹಂತ ಹಂತವಾಗಿ ತಂದು ಇವರಿಗೆ ಕೊಟ್ಟಿದ್ದಾನೆ. ಮನೆಯಲ್ಲಿ ಚಿನ್ನ ಕಾಣದಿದ್ದಾಗ ಪೋಷಕರು ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿದಾಗ ಗಂಗಾವತಿ ಡಿವೈಎಸ್ಪಿ ಮತ್ತು ಕುಷ್ಟಗಿ ಸಿಪಿಐ ವಿಶ್ವನಾಥ್ ಹಿರೇಗೌಡರು ತಂಡ ಆರೋಪಿಗಳನ್ನು ಬಂಧಿಸಿ ಚಿನ್ನವನ್ನ ರಿಕವರಿ ಮಾಡಿದ್ದಾರೆ. ಸದ್ಯ ಪೊಲೀಸರ ಈ ಯಶಸ್ವಿ ಕಾರ್ಯಾಚರಣೆಗೆ ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದೆ ಅವರು ಶ್ಲಾಘಿಸಿದ್ದಾರೆ. ನಮ್ಮ ಕುಷ್ಟಗಿಯಲ್ಲಿ ನಮ್ಮ ಕುಷ್ಟಗಿಯ ಸಿಪಿಐ ಆದಂಥ ಶ್ರೀ ಹಿರೇಗೌಡರವರ ನೇತೃತ್ವದಲ್ಲಿ PSI ಆದಂಥ ನಮ್ಮ ಹನುಮಂತರಪ್ಪರವರ ಕಾರ್ಯಾಚರಣೆಯಲ್ಲಿ ಟೀಮ್ ಮಾಡಿಕೊಂಡು ಅಲ್ಲಿ ಕಳ್ಳತನ ಆದಂಥ 3 ಪ್ರಕರಣಗಳು HBT ಹಾಗೂ ಇನ್ನೊಂದು ದುರ್ದೈವ ಏನು ಅಂತಂದರೆ ಒಂದು ಸಣ್ಣ ಮಗುಗೆ ಆ ಮಗುಗೆ ಫೋರ್ಸೆಬಲಿ ಸಿಗರೆಟನ್ನು ಸೇರಿಸೋದು ಮತ್ತು ಗುಟ್ಕಾ ತಿನ್ನಿಸ್ಲಿಕ್ಕೆ ಮಾಡಿ ಆ ಮಗುವಿಂದ ವಿಡಿಯೋ ರೆಕಾರ್ಡಿಂಗ್ ಮಾಡಿದಂಗೆ ಮಾಡಿ ಆ ಮಗುಗೆ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡಿ ಮಗುಗೆ ನಿನಗೆ ನಿಮ್ಮ ಅಪ್ಪು ಹೇಳ್ತೀನಿ ನಿಮ್ಮ ಮಗು ಹೇಳ್ತೀನಿ ಅವನಿಗೆ ಅಂತ ಹೇಳಿ ಮಗುವಿನ ಕಡೆದ ಮನೆಯಲ್ಲಿಯ ಬಂಗಾರ ಸಾಮಾನುಗಳನ್ನು ಅವುಗಳನ್ನು ತರಿಸಿ ತೆಗೆದುಕೊಂಡು ದೋಚಿ ಹೋಗಿದ್ದಂಥ ಒಂದು ಪ್ರಕರಣ ಕೂಡ ಇತ್ತು. ಇವೆಲ್ಲವೂ ಸೇರಿಕೊಂಡು ನಮ್ಮ ಕುಷ್ಟಗಿ ಸಿಪಿಐ ಅವರ ನೇತೃತ್ವದಲ್ಲಿ ಒಟ್ಟು 3 ಪ್ರಕರಣಗಳನ್ನು ಪತ್ತೆ ಮಾಡಿ ಒಟ್ಟು 13 ತೊಲೆ ಬಂಗಾರ ಹಾಗೂ 25 ತೊಲೆ ಬೆಳ್ಳಿಯನ್ನು ಸಹಿತ ಪತ್ತೆ ಮಾಡಿರುತ್ತಾರೆ. ನಮ್ಮ ಗಂಗಾವತಿ ಉಪವಿಭಾಗದಲ್ಲಿ ಎಲ್ಲವೂ ಸೇರಿ ಒಟ್ಟು 5 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 7 ಜನ ಆರೋಪಿತರನ್ನು ಪತ್ತೆ ಮಾಡಿ 250 ಗ್ರಾಂ ಅಂದರೆ 25 ತೊಲೆ